ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವ ವಿಷಯಕ್ಕೂ ಗಡಿಬಿಡಿ ಮಾಡ್ಕೊಂಡು ಮನ್ಸು ಹಾಳು ಮಾಡ್ಕೋಬಾರ್ದು ಅಂತ ಈಗ ನಂಗೆ ಅರ್ಥ ಆಯ್ತೈತೆ. ಆದ್ರೆ ಅವ್ರ ತಾವ್ ಹೆಂಗವ ಮಾತಾಡೋದು? ಹೆಂಗ್ ಮಾತಾಡೋದು ಅಂದ್ರೆ ಬಿಗ್ಮಾನ ಬಿಟ್ಟು ಅವ್ರು ನನ್ನ ಮ್ಯಾಗ ಏನು ಅನ್ಕೊಂಡವ್ರೋ ಅನ್ನೋ ಅಳುಕುನು ಬಿಟ್ಟು ಮಾತಾಡ್ಬೇಕು. ನಾನ್ ಮಾಡಿದ ಅವಮಾನ ಮರ್ತು ಅವ್ರು ನಂತ ಮಾತಾಡ್ತಾರೇನವ? ನೋಡು, ಇದನ್ನೇ ಬೇಡ ಅನ್ನೋದು. ಅವ್ರಿವ್ರು ಏನಾರ ಅನ್ಕೊಳ್ಳಿ, ನಿನಗೆ ನೀನು ಮಾಡಿದ ತಪ್ಪು ಅಂತ ಗೊತ್ತಾದ್ಮ್ಯಾಕು ಸುಮ್ಕಿದ್ರೆ ಅದು ಅಪರಾಧ ಆಯ್ತದೆ. ಇಂಥ ಹೊತ್ನಾಗೆ ಮನಸ್ಸಿನ ಮನಸ್ಸು ಗೊಂದಲದ ಗೂಡಾಯ್ತದೆ. ನೀನು ಹಂಗೆ ಮಾಡ್ಕೋಬೇಡ. ನೋಡು, ಬಿರ್ನಿ ಹೇಳಿ ಅಂದ್ರೆ ತಾವು ಮಾತಾಡು. ಅವರೇ ಒಂದೆರಡು ಹಚ್ಚಿಗೆ ಮಾತಾಡಿದ್ರೂ ಸುಮ್ಕಿದ್ಬಿಡು. ಯಾರ್ದು ಫೋನು? ಸಹನಾ ಮತ್ತೆ ಯಾಕೆ ಮುಳ್ಳಿಗೆ ಕಾಲ್ ಮಾಡ್ತಾ ಇದ್ದಾಳೆ? ಅದೇನೋ ಹೇಳ್ತಾರಲ್ಲ, ಕುಬೇರನ್ ಮನೆಗೆ ಹೋದ್ರು ಸಾಲದವ್ರ ಕಾಟ ತಪ್ಪಲ್ವಂತೆ, ಹಾಗಾಯ್ತು. ಅವ್ವ, ಅವ್ರ ಫೋನ್ ತೆಗಿತಾ ಇಲ್ಲ. ಇನ್ನೊಂದು ಕಿತ ಮಾಡವ. ಯಾರ್ದಮ್ಮ ಫೋನು? ಅದೇ ಯಾರ್ದು ಅಂತ ನೋಡೋಣ ಅಂತ ಬಂದೆ, ಅಷ್ಟಲ್ಲಿ ನೀನೇ ಬಂದೆ. ತಗೋ. ಅಮ್ಮ, ಸಹನಾ ಅವ್ರು ಫೋನ್ ಮಾಡ್ತಿದ್ದಾರೆ. ಹಲೋ ಸಹನಾ ಅವರೇ, ಹೇಗಿದ್ದೀರಾ? ಸಹನಾ ಅವ್ರೆ, ಯಾಕೆ ಅಳ್ತಿದ್ದೀರಾ? ಏನಾಯ್ತು? ನನ್ನ ಸಮಸ್ಬಿಡಿ. ಕ್ಷಮಿಸೋ ಅಂತ ಕೆಲಸ ನೀವೇನ್ ಮಾಡಿದೀರಾ? ಅಂದ್ರೆ ಸಂಸಕ್ ಆಗದೆ ಇರೋಂತ ತಪ್ಪು ಮಾಡಿವ್ನ? ಚೇಚೆ, ನಾನು ಹಾಗೆ ಹೇಳಿಲ್ಲ ಸಹನಾ ಅವ್ರೆ. ನೀವು ಸಾರಿ ಕೇಳೋಂಥ ಅವಶ್ಯಕತೆ ಏನೂ ಇಲ್ಲ ಈಗ. ನಾನು ನಿಮ್ ಯಾಕೆ ಮುನ್ಸ್ಕೊಂಡು ಆಟೋನೆಲ್ಲ ಕೂಗಾಡಿದ್ರು ನಿಮ್ಗೆ ನನ್ನ ಯಾಕೆ ಹೊಸಿನ ಕೋಪ ಇಲ್ವೇ? ಇಲ್ಲ, ನಾನು ಯಾಕೆ ಕೋಪ ಮಾಡ್ಕೋಬೇಕು? ಬಹುಶಃ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇದ್ದಿದ್ರೆ ನೀವು ಹೇಳ್ದಾಗ ಮಾಡ್ತಿದ್ನೋ ಏನೋ. ಆದರೆ ನೀವೇನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಸಹನಾ ಅವರೇ. ರೀ, ದಿಟ್ಮಕ್ಳು ಮೇಡಮ್ಗೆ ಕ್ಯಾನ್ಸರ್ ಐತೆ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ಇದು ನಿಮ್ಗೆ ಹೇಗೆ ಗೊತ್ತಾಯ್ತು? ಅದ್ ಹೆಂಗೋ ಗೊತ್ತಾಯ್ತು. ಈಗ ಮೇಡಮ್ ಹೆಂಗವ್ರೆ? ಡಾಕ್ಟ್ರು ಏನಂದ್ರು? ಮೇಡಮ್ಗೆ ನನ್ ಯಾಕೆ ಬ್ಯಾಸರ ಆಯ್ತಾ? ಇಲ್ಲ, ನೀವು ನಂತ ಈಸಿಯಾನ ಮೊದಲೇ ಹೇಳಿದಿದ್ರೆ ಇಟೆಲ್ಲ ಆಯ್ತಾನೆ ಇರ್ತಿರ್ಲಿಲ್ಲ. ಈಗ ಮಾತೆಲ್ಲ ಯಾಕವಿ? ಹೊಳಿ ಅಂದ್ರನ್ನ ಇಲ್ಲಿಗೆ ಬರೋಕ್ ಕೇಳು, ಅವ್ರ ಜೊತೆಲಿ ಮನ್ಗೆ ಹೋಗಿವಂತೆ. ನೀವಿಲ್ಲಿಗೆ ಯಾವಾಗ ಬರ್ತೀರಾ? ನೀವು ಬಾ ಅಂದರೆ ನಾನು ಈಗಲೇ ಬರ್ತೀನಿ. ಓ, ಬನ್ನಿ. ಹಂಗೆ ಬರ್ತಾ ಮೇಡಮ್ ನಿಮ್ಮ ಜೊತೆ ಕರ್ಕೊಂಬನ್ನಿ. ಹೋಗ್ತಾ 3 ಜನ ಒಟ್ಟಿಗೆ ಹೋಗುಮ. ನೀವು ಮನೆಗೆ ಬರ್ತೀರಾ ಅಂತಂದರೆ ನಾನು ಈಗಲೇ ಬರ್ತೀನಿ. ನನಗಂತೂ ನಿಮ್ಮನ್ನು ನೋಡಬೇಕು ಅನಿಸ್ತಾ ಇದೆ. ನಾನು ಈಗಲೇ ಬರ್ತೀನಿ ಸಹನಾ ಅವರೇ. ಬಾಯ್. ಅವ ಅವ್ರು ಈಗಲೇ ಬರ್ತಾರಂತೆ. ಅವ್ವ ಚಾಮುಂಡವ್ವ, ಅಂತೂ ನನ್ನ ಮಗಳ ಮಕ್ಕದಾಗ ನಗ ತಂದ್ಬಿಟ್ಟಲ್ವ. ಅಮ್ಮ, ನಾನು ದೇವಪುರಕ್ಕೆ ಹೋಗಿರ್ತೀನಿ. ನೋಡು ನೋಡು, ನನಗೆ ಗಂಡನ ಮನೆ ಯಾವುದು ಬೇಡ, ನಾನು ಇಲ್ಲೇ ಇರ್ತೀನಿ ಅಂತಿದ್ದಲ್ಲ, ಹಾಗೆ ಇಷ್ಟು ಖುಷಿ ಮಕ್ಕದಾಗಿರ್ಲಿಲ್ಲ. ಈಗ ನೋಡು, ಇದೇ ಗಂಡನಿಗಿರೋ ಶಕ್ತಿ ಅಂದರೆ. ಒಳ್ಳೆಂದ್ರು ತವ ಮಾತಾಡ್ತಿದ್ದಂಗೆ ನಿನ್ನ ಮಕ್ಕದಾಗ ಕಳೆ ನೋಡು, ಕಳೆನೇ ಬದಲಾಗ್ಬಿಡ್ತು.
ಅಪ್ಪಯ್ಯ ಬಾರ್ಲ ಮಗ ಬಾ. ಅಪ್ಪಯ್ಯ ನಿಮ್ ತೋರಿಸಿ ಮಾತಾಡ್ಬೇಕಿತ್ತು. ಅದ್ರ ಕೇಳೋದೇನೈತೆ, ಬಾ ಕುಂತ್ಕ ಬಾ. ಯಾಕಲ ಮಗ ಸುಮ್ಕಾಕ್ಬಿಟ್ಟೆ, ಏನಾಯ್ತು? ಅಪ್ಪಯ್ಯ ಇದುವರೆಗೂ ನಮ್ಮ ಮನೆಗೆ ಯಾರೂ ಮಾಡ್ದಿರೋಂಥ ಒಂದು ಕೆಲಸನ ನಾನು ಮಾಡಬೇಕು ಅಂತ ಅನ್ಕೊಂಡಿವ್ನಿ. ಅದಕ್ಕೆ ನೀವು ಏನು ಹೇಳ್ತೀರಾ ಅಂತ ಕೇಳಕ್ಕೆ ಬಂದೆ. ನೀನ್ ಮಾಡೋ ಕೆಲಸ ಸರಿಯಾಗಿ ಇರ್ತೈತೆ, ಆದ್ರೂ ಕೇಳೋಕ್ ಬಂದಿದ್ಯಾ ಅಂದ್ರೆ ಹೇಳು ಅದೇನು ಅಂತ. ನಮ್ಮ ಅವ್ವನ ಜೊತೆ ಮಾತಾಡಿದ್ರೆ ನನ್ನ ಹೆಂಡ್ರಿಗೆ ಆಯ್ತಾ ಇರಲಿಲ್ಲ, ನನ್ನ ಹೆಂಡ್ರ ಜೊತೆ ಮಾತಾಡಿದ್ರೆ ನಮ್ಮ ಅವ್ವಗೆ ಆಯ್ತಾ ಇರಲಿಲ್ಲ. ನನ್ನ ಸಂಸಾರನೇ ಹಾಳಾಯ್ತು ಅನ್ನೋಷ್ಟರಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಬಂದು ಮಾಲೆ ಹಾಕೊಂಡ್ರೆ ಸರೋಯ್ತದೆ ಅಂದ. ಆ ಅಯ್ಯಪ್ಪ ಬೆಟ್ಟಕ್ಕೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಸಂಸಾರ ಒಂದು ಹಂತಕ್ಕೆ ಬಂದು ನಿಂತೈತಣ್ಣ. ಅವ್ನು ಹೇಳಿದ್ ಕೇಳಿ ನನಗೂ ಮಾಲೆ ಆಗ್ಬೇಕನ್ಸಿ ನಾವು ಹೋಗ್ಬಿಟ್ಟು ಓ, ಈಗ ನೀನು ಮಾಲೆ ಹಾಕೋಬೇಕಾ ಬೇಡೋ ಅನ್ನೋ ದ್ವಂದ್ವದಾಗಿದ್ಯಾನು? ಕಂಟಿ, ನಮ್ಮಲ್ಲಿ 2 ತರ ಜನ ಅವರೇ. ಒಂದು, ಅವ್ರು ಅನ್ಕೊಂಡಿದ್ದಾಗ್ಲಿ ಅಂತ ಹರಕೆ ಕಟ್ಕೋತಾರೆ. ಇನ್ನು ಕೆಲವರು, ದೇವ್ರೇ ನಿನ್ನ ನೋಡಿದ್ರೆ ಸಾಕು, ನನ್ನ ಜನ್ಮ ಸಾರ್ಥಕ ಆಯ್ತು, ಇನ್ನೇನೂ ಬೇಡ ಅಂತ ಹೇಳೋರು ಅವ್ರೆ. ಇದ್ರಾಗೆ ನೀನ್ ಯಾವ ತರ? ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಆಟೆ ಅಪ್ಪಯ್ಯ. ಅಲ್ಲಿ ಹೋಗಿ ಬಂದ್ಮ್ಯಾಕೆ ನನ್ಗೆ ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತ ದೂರ್ಬಾರ್ದು. ಇಲ್ಲ ಅಪ್ಪಯ್ಯ, ಮನ್ಸನ್ನ ಶುದ್ಧವಾಗಿ ಇಟ್ಕೊಂಡು ಕೇಳ್ಕೊಂಡಿದ್ದೆಲ್ಲ ತಾನಾಗಿ ತಾನೇ ನಡ್ಕೊಂಡು ಹೋಯ್ತದೆ ಅಂತ ಗುರುಸ್ವಾಮಿಗಳು ಹೇಳಿದ್ಮ್ಯಾಕೆ ಅರ್ಥ ಆಯ್ತು. ಈಟ್ ಗೊತ್ತಾದ್ರೆ ಸಾಕು. ಅಯ್ಯಪ್ಪ ಅಂತ ಸಿರ್ಬಾಗಿ ಕೇಳ್ಕೊಂಡ್ರೆ ಆ ಕರ್ನಾಳ ಅಯ್ಯಪ್ಪ ಯೋನ್ ಬೇಕಾದ್ರೂ ಕೊಡ್ತಾನೆ. ಆದ್ರೆ ನೆನ್ಪಿಟ್ಕೋ, ನಿಸ್ವಾರ್ಥ ಮನ್ಸು ಮುಖ್ಯ. ಹ್ಞೂ ಅಪ್ಪಯ್ಯ. ಗಂಟಿ, ಮಾಲೆ ಹಾಕೊಂಡಾಗ ಪಾಲಿಸ್ಬೇಕಾದ ನಿಯಮ ಎಲ್ಲ ನಿನ್ಗೆ ಗೊತ್ತು ತಾನೆ? ಗೊತ್ತಪ್ಪಯ್ಯ. ನನಗೆ ಕ್ಯಾನ್ಸರ್ ಇದೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕರುಣೆ ಅನುಕಂಪ ತೋರಿಸೋದು ನನಗಿಷ್ಟ ಇರಲಿಲ್ಲ. ಅದಕ್ಕೆ ಈ ವಿಷಯನ ಯಾರಿಗೂ ಹೇಳಬೇಡಿ ಅಂತ ನಾನು ಮುರಳಿಯವ್ರ ಹತ್ರ ಹೇಳಿದ್ದೆ. ಅದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗೋಯ್ತು. ವಿಷಯ ಏನೇ ಇದ್ರೂ ಇವ್ರ ಮ್ಯಾಕೆ ನಿಮ್ಮ ಯಾಕೆ ಸಂಶಯ ಪಡಬಾರ್ದಿತ್ತು. ನನ್ನ ಸಮಸ್ಬಿಡಿ. ಹೇಳಿದ್ನಲ್ಲ ಸಹನವ್ರೆ, ಇದ್ರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ಥ್ಯಾಂಕ್ಸ್ ಅತ್ತೆ. ಬಗೆಹರಿತೆ? ಹ್ಞೂ ಅತ್ತೆ, ಮುಗೀತು. ಆದರೆ ಸಹನ ಅವರು ಸಾರಿ ಕೇಳೋ ಕೊಟ್ಟ ಅಂತೂ ಇನ್ನೂ ಮುಗ್ದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.